ಸರ್, ಇಷ್ಟೊಂದು ಬೇಸರದಿಂದ ಮಾತಾಡ್ತಿದ್ದೀರಿ ಆಡಳಿತ ಪಕ್ಷದ ಸದಸ್ಯರು. ನಿಮಗೆ ಈ ತರ ಪರಿಸ್ಥಿತಿ ಆದ್ರೆ ಇನ್ನು ಬೇರೆ ಬೇರೆ ಪಕ್ಷಗಳ ಶಾಸಕರಿದ್ದಾರೆ, ಅವ್ರ ಪರಿಸ್ಥಿತಿ ಏನು? ಜನಸಾಮಾನ್ಯರ ಪರಿಸ್ಥಿತಿ ಏನು? ಅವರೆಲ್ಲರೂ ಶಾಸಕರನ್ನ ಭೇಟಿಯಾಗಕ್ಕೆ ಆಗ್ತಿಲ್ಲ. ಈಗ ವಿರೋಧ ಪಕ್ಷದ ಶಾಸಕರದ ಬಗ್ಗೆ ಮಾತಾಡಕ್ಕೆ ನಾನು ವಿರೋಧ ಪಕ್ಷದಾಗಿದ್ದಾಗ ನಾನು ವಿರೋಧ ಪಕ್ಷದಲ್ಲಿ ಸಾಕಷ್ಟು ಸಲ ಕೂತಿದ್ದೀನಿ. 5 ಸಲ MLA ಆದಾಗ ನಾನು ಪ್ರತಿ ಸಲ ಆಡಳಿತ ಪಕ್ಷದಲ್ಲಿ ಬಂದಿಲ್ಲ. ವಿರೋಧ ಪಕ್ಷದಾಗ ಕೂತಾಗ ನಾವು ಅಲ್ಲಿ ಅದು ಇದೇ ಸಿದ್ದರಾಮಯ್ಯನವರು. ನಾನು BJP ಇದ್ದೆ ಅವಾಗ 13ರಿಂದ 18ವರೆಗೆ 13ರಿಂದ 18ರವರೆಗೆ ಇದ್ದಂಥ CM ಈಗಿಲ್ಲ. ಯಾಕೆ ಅವ್ರ ಮನಸ್ಥಿತಿ ಚೇಂಜ್ ಆಗಿದೆ ನನಗೆ ಗೊತ್ತಿಲ್ಲ. 18ರಲ್ಲಿ ಅವರು ನಾವೆಲ್ಲ ಜನತಾ ಪಕ್ಷದಿಂದ ಬಂದವರು. ನಾವೇನು ಅವರು ಕಾಂಗ್ರೆಸ್ದವರಲ್ಲ, ನಾನು ಕಾಂಗ್ರೆಸ್ದವಲ್ಲ. ನಾವೆಲ್ಲ ಹೆಗಡೆಯವರ ಮತ್ತು ದೇವೇಗೌಡರ ಕೈಯಲ್ಲಿ ನಾವೆಲ್ಲ ಕೆಲಸ ಮಾಡಿದವರು. ನಾನು ಜಿಲ್ಲಾ ಪಂಚಾಯತಿ ಮತ್ತು ಮೊದಲು MLA ಅದು ಜನತಾ ಪಕ್ಷದಿಂದ, JDUದಿಂದ ಮೊದಲನೇ ಸಲ MLA ನಾನು. ಆಮೇಲೆ ನಾನು ಜಿಲ್ಲಾ ಪಂಚಾಯತಿಯದ್ದು ಜನತಾ ಪಕ್ಷದಿಂದ. ಆಮೇಲೆ ಅವರು ಎಲ್ಲ ನಾವು ಗೆಳೆಯರೆಲ್ಲರೂ 18ರಲ್ಲಿ ನಾನು ವಿರೋಧ ಪಕ್ಷದಾಗಿದ್ದೆ, BJP ಆಗಿದ್ದು ನಾನು 13ರಿಂದ 18ರವರೆಗೆ. ಅವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ರಲ್ಲ, ಅವಾಗೆಲ್ಲ ಕೆಲಸ ಆದಿದ್ದು. ನಾವು ವಿರೋಧ ಪಕ್ಷದಾಗ ಕೆಲಸ ಆದಿದ್ದು. ಈಗ ಆಡಳಿತ ಪಕ್ಷದಾಗಿದ್ದರೆ ಕೆಲಸ ಆಗ್ತಾ ಇಲ್ಲ. ಅವ್ರು ನಮ್ಮನ್ನು ನೋಡೋದ ಎಲ್ಲ ಮಣಿವಾದ್ರೆ ಇನ್ನೇನು ಹೇಳಿ ಬಿಡ್ರಿ. ಎಲ್ಲ ಕ್ಷೇತ್ರದ ಜನ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ, ನಾವು ನಿಮ್ಮ ಜೊತೆಗೆ ಇರ್ತೇವೆ, ಹೋರಾಟ ಮುಂದುವರಿಯುತ್ತಾ ಅಥವಾ ಯಾರಾದರೂ ಕರೆದು ಮಾತನಾಡಿದ್ರೆ ಸುಮ್ಮನೆ ಆಗ್ತೀರಾ? ನೋಡ್ರಿ, ನನಗೆ ಮನಸ್ಸಿಗೆ ಏನು ನೋವಾಗಿದೆ, ನನಗೆ ಆಗಬೇಕಾಗಿದೆ. ನಾನು ವೈಯಕ್ತಿಕ ಆದಲ್ಲ. ನನಗೇನು ನಾನೇನು ಹೊಲ ಕೇಳಲ್ರಿ, ಮನೆ ಕೇಳಿ ಬಂಗಾರ ಕೇಳಕ್ಕೆ ಹೊಂಟಿಲ್ಲ. ನಮ್ಮ ಭಾಷೆ ಸ್ವಲ್ಪ ಉತ್ತರ ಕನ್ನಡದವ್ರು ಈ ಥರ ಇರ್ತದೆ. ನಿಮ್ಗೆ ನಮ್ಮ ಬೆಂಗಳೂರು ಸೌರ ಸಿಗುತ್ತೆ ಮಾತಾಡೋಕೆ ಬರಲ್ಲ ನಮಗೆ. ಅದನ್ನೇ ಮೊದಲೇ ಹೇಳಿದ್ದು ನಾನು. ನೋಡ್ರಿ, ನನ್ನ ಕರೆದು ಸಮಾಧಾನ ಆಯಿತು ಅಂದ್ರೆ ಇರ್ತೇನೆ, ಈಗ ಹೋರಾಟ ಮತ್ತೆ ಮುಂದುವರಿಸ್ತೀನಿ. ಓಕೆ, ಥ್ಯಾಂಕ್ ಯು. ಸರ್, ಇಷ್ಟೊಂದು ಬೇಸರದಿಂದ ಮಾತಾಡ್ತಿದ್ದೀರಿ ಆಡಳಿತ ಪಕ್ಷದ ಸದಸ್ಯರು. ನಿಮಗೆ ಈ ತರ ಪರಿಸ್ಥಿತಿ ಆದ್ರೆ ಇನ್ನು ಬೇರೆ ಬೇರೆ ಪಕ್ಷಗಳ ಶಾಸಕರಿದ್ದಾರೆ, ಅವ್ರ ಪರಿಸ್ಥಿತಿ ಏನು? ಜನಸಾಮಾನ್ಯರ ಪರಿಸ್ಥಿತಿ ಏನು? ಅವರೆಲ್ಲರೂ ಶಾಸಕರನ್ನ ಭೇಟಿಯಾಗಕ್ಕೆ ಆಗ್ತಿಲ್ಲ. ಈಗ ವಿರೋಧ ಪಕ್ಷದ ಶಾಸಕರದ ಬಗ್ಗೆ ಮಾತಾಡಕ್ಕೆ ನಾನು ವಿರೋಧ ಪಕ್ಷದಾಗಿದ್ದಾಗ ನಾನು ವಿರೋಧ ಪಕ್ಷದಲ್ಲಿ ಸಾಕಷ್ಟು ಸಲ ಕೂತಿದ್ದೀನಿ. 5 ಸಲ MLA ಆದಾಗ ನಾನು ಪ್ರತಿ ಸಲ ಆಡಳಿತ ಪಕ್ಷದಲ್ಲಿ ಬಂದಿಲ್ಲ. ವಿರೋಧ ಪಕ್ಷದಾಗ ಕೂತಾಗ ನಾವು ಅಲ್ಲಿ ಅದು ಇದೇ ಸಿದ್ದರಾಮಯ್ಯನವರು. ನಾನು BJP ಇದ್ದೆ ಅವಾಗ 13ರಿಂದ 18ವರೆಗೆ 13ರಿಂದ 18ರವರೆಗೆ ಇದ್ದಂಥ CM ಈಗಿಲ್ಲ. ಯಾಕೆ ಅವ್ರ ಮನಸ್ಥಿತಿ ಚೇಂಜ್ ಆಗಿದೆ ನನಗೆ ಗೊತ್ತಿಲ್ಲ. 18ರಲ್ಲಿ ಅವರು ನಾವೆಲ್ಲ ಜನತಾ ಪಕ್ಷದಿಂದ ಬಂದವರು. ನಾವೇನು ಅವರು ಕಾಂಗ್ರೆಸ್ದವರಲ್ಲ, ನಾನು ಕಾಂಗ್ರೆಸ್ದವಲ್ಲ. ನಾವೆಲ್ಲ ಹೆಗಡೆಯವರ ಮತ್ತು ದೇವೇಗೌಡರ ಕೈಯಲ್ಲಿ ನಾವೆಲ್ಲ ಕೆಲಸ ಮಾಡಿದವರು. ನಾನು ಜಿಲ್ಲಾ ಪಂಚಾಯತಿ ಮತ್ತು ಮೊದಲು MLA ಅದು ಜನತಾ ಪಕ್ಷದಿಂದ, JDUದಿಂದ ಮೊದಲನೇ ಸಲ MLA ನಾನು. ಆಮೇಲೆ ನಾನು ಜಿಲ್ಲಾ ಪಂಚಾಯತಿಯದ್ದು ಜನತಾ ಪಕ್ಷದಿಂದ. ಆಮೇಲೆ ಅವರು ಎಲ್ಲ ನಾವು ಗೆಳೆಯರೆಲ್ಲರೂ 18ರಲ್ಲಿ ನಾನು ವಿರೋಧ ಪಕ್ಷದಾಗಿದ್ದೆ, BJP ಆಗಿದ್ದು ನಾನು 13ರಿಂದ 18ರವರೆಗೆ. ಅವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ರಲ್ಲ, ಅವಾಗೆಲ್ಲ ಕೆಲಸ ಆದಿದ್ದು. ನಾವು ವಿರೋಧ ಪಕ್ಷದಾಗ ಕೆಲಸ ಆದಿದ್ದು. ಈಗ ಆಡಳಿತ ಪಕ್ಷದಾಗಿದ್ದರೆ ಕೆಲಸ ಆಗ್ತಾ ಇಲ್ಲ. ಅವ್ರು ನಮ್ಮನ್ನು ನೋಡೋದ ಎಲ್ಲ ಮಣಿವಾದ್ರೆ ಇನ್ನೇನು ಹೇಳಿ ಬಿಡ್ರಿ. ಎಲ್ಲ ಕ್ಷೇತ್ರದ ಜನ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ, ನಾವು ನಿಮ್ಮ ಜೊತೆಗೆ ಇರ್ತೇವೆ, ಹೋರಾಟ ಮುಂದುವರಿಯುತ್ತಾ ಅಥವಾ ಯಾರಾದರೂ ಕರೆದು ಮಾತನಾಡಿದ್ರೆ ಸುಮ್ಮನೆ ಆಗ್ತೀರಾ? ನೋಡ್ರಿ, ನನಗೆ ಮನಸ್ಸಿಗೆ ಏನು ನೋವಾಗಿದೆ, ನನಗೆ ಆಗಬೇಕಾಗಿದೆ. ನಾನು ವೈಯಕ್ತಿಕ ಆದಲ್ಲ. ನಾನೇನು ನಾನೇನು ಹೊಲ ಕೇಳಲ್ರಿ, ಮನೆ ಕೇಳಿ ಬಂಗಾರ ಕೇಳಕ್ಕೆ ಹೊಂಟಿಲ್ಲ. ನಮ್ಮ ಭಾಷೆ ಸ್ವಲ್ಪ ಉತ್ತರ ಕನ್ನಡದವ್ರು ಈ ಥರ ಇರ್ತದೆ. ನಿಮ್ಗೆ ನಮ್ಮ ಬೆಂಗಳೂರು ಸೌರ ಸಿಗುತ್ತೆ ಮಾತಾಡೋಕೆ ಬರಲ್ಲ ನಮಗೆ. ಅದನ್ನೇ ಮೊದಲೇ ಹೇಳಿದ್ದು ನಾನು. ನೋಡ್ರಿ, ನನ್ನ ಕರೆದು ಸಮಾಧಾನ ಆಯಿತು ಅಂದ್ರೆ ಇರ್ತೇನೆ, ಈಗ ಹೋರಾಟ ಮತ್ತೆ ಮುಂದುವರಿಸ್ತೀನಿ. ಓಕೆ, ಥ್ಯಾಂಕ್ ಯು.